BBMP 5 ಲಕ್ಷ ಸಹಾಯಧನ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ ಮತ್ತು ಇದ್ರ ಬಗ್ಗೆ ಸಾಕಷ್ಟು ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ. ಇದ್ರ ಬಗ್ಗೆ ನಾನು ಮಾಹಿತಿ ನಿಮಗೆ ಕೊಡ್ತೀನಿ, ಬನ್ನಿ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್. 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟು ರಾಜಧಾನಿ ವಸತಿ ನಿಗಮದಿಂದ ರಾಜ್ಯ ಸರ್ಕಾರದಿಂದ ನಿರ್ಮಾಣ ಮಾಡ್ತಿರುವಂತಹ 1 BHK ಫ್ಲ್ಯಾಟು. ಫ್ರೆಂಡ್, ನಾನು ಪ್ರತಿಯೊಂದು ವಿಡಿಯೋ ಯಾವುದಾದ್ರು ಹಾಕಿರಲಿ ಸಹ ಅಲ್ಲಿ ಕಮೆಂಟು ಒಂದು 5-6 ಕಮೆಂಟ್ ಅಂತ ಬಂದೇ ಬರುತ್ತೆ. ಅದು ಯಾವುದಪ್ಪ ಅಂತಂದರೆ BBMP ಕಡೆಯಿಂದ 5 ಲಕ್ಷ ಸಹಾಯಧನ ಏನಾಯಿತು, ನಾವು ಅರ್ಜಿ ಸಲ್ಲಿಸಿದ್ವಲ್ಲ, ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತಲೂ ಸಾಕಷ್ಟು ಜನ ಕೇಳ್ತಾಯಿದ್ರು. ಮತ್ತು ಇದು ಯಾವಾಗ ಪ್ರಾರಂಭ ಆಗುತ್ತೆ ಅರ್ಜಿ ಅಂತಲೂ ಸಹ ತಿಳಿಸ್ತಾಯಿದ್ರು. ಫ್ರೆಂಡ್, ಇದಕ್ಕೆಲ್ಲ ಒಂದು ಮಾಹಿತಿ ನಾನು ನಮ್ಮ ಕ್ಷೇತ್ರ ಆದಂತಹ BBMP ಕಚೇರಿಗೆ ಹೋಗಿ ವಿಚಾರಿಸಿದೆ. ಸದ್ಯಕ್ಕೆ ನೀವು ನಿಮ್ಮ ಕ್ಷೇತ್ರದಲ್ಲಿ BBMP ವ್ಯಾಪ್ತಿಗೆ ಹೋಗಿ ವಿಚಾರಿಸಿ. ಫ್ರೆಂಡ್, ಈಗ ಅವ್ರು ತಿಳಿಸ್ತಿರೋದು ಇಷ್ಟೇ, ಏನು ನಾವು 5 ಲಕ್ಷ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಿದ್ರಲ್ಲ ಫ್ರೆಂಡ್, ಯಾವಾಗ ಅಂತ ಅಂದರೆ ನಿಮಗೆ ಹೊಸದಾಗಿ ನಾನು ಅರ್ಜಿ ಸಲ್ಲಿಸಿದ್ರು 1925-26ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರುವಂತಹ ಇದು. ಹಾಗಾಗಿ ಇತ್ತೀಚೆಗೆ 1 ಇಯರ್ ಯಾಕಂದ್ರೆ ಆಗಿರೋಂಥವು ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ. ಅವ್ರು ತಿಳಿಸ್ತಾ ಇರೋ ಪ್ರಕಾರ ಎಲ್ಲ ಸದ್ಯದಲ್ಲೇ ಮೇಲೆ ಹತ್ರ ಓಡುತ್ತೆ, ಇನ್ನು ಸ್ವಲ್ಪ ದಿನದಲ್ಲೇ ಓಡುತ್ತೆ. ಸಾಕಷ್ಟು ವೆರಿಫೈ ಆಗಿದೆ, ಇನ್ನು ಸ್ವಲ್ಪ ML ಕಡೆಯಿಂದ ವೆರಿಫೈ ಆದ ನಂತರ ನಿಮಗೆ ಮೆಸೇಜ್ ಬರುತ್ತೆ ಅಂತ ತಿಳಿಸಿದರು. ಆದರೂ ಫೋನ್ ಮಾಡ್ತಾರೆ ನಿಮಗೆ ಖಂಡಿತವಾಗಿ ಅಂತ ತಿಳಿಸ್ತಾಯಿದ್ದಾರೆ. ಏಕಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ BBMP ಎಲೆಕ್ಷನ್ ಅಂತ ಸ್ವಲ್ಪ ವಿಭಜನೆ ಆಯಿತು. ಅದನ್ನು ಸ್ವಲ್ಪ ಏನು 5 ಪ್ರಾಧಿಕಾರ ಮಾಡೋದಲ್ಲ, ಅದಕ್ಕಾಗಿ ಓಲ್ಡ್ ಆಯಿತು. ಅದ ನಂತರ ಇಲ್ಲಿ ಎಲೆಕ್ಷನ್ನಲ್ಲಿ ಏನು ವೋಟಿಂದು ಪರಿಶೀಲನೆ ನಡೀತಾ ಇದೆ. ಅದ ನಂತರ ಇಲ್ಲಿ ಮುಖ್ಯಮಂತ್ರಿಗಳು ಚೇಂಜ್ ಆದರು, ಹಂಗಾಗಿ ಇವೆಲ್ಲ ಪೆಂಡಿಂಗಲ್ಲಿದ್ದಾವೆ. ಆದಷ್ಟು ಇವೆಲ್ಲ ಬಗೆಹರಿದ ನಂತರ ಇದು ನಾವು ಕಳಿಸ್ಕೊಡ್ತೀವಿ ಅಂತ ಕ್ಲಿಯರಾಗಿ ಇಲ್ಲಿ ತಿಳಿಸಿದ್ದಾರೆ. 5 ಲಕ್ಷ ಸಹಾಯಧನ ಇಲ್ಲಿ ವೆರಿಫೈ ಆಗಬೇಕು, MLA ಕಡೆಯಿಂದ ವೆರಿಫೈ ಆದ ನಂತರ ಇಲ್ಲಿ ಅವರು ಕಮಿಷನ್ ಆಫೀಸರ್ ಕಳಿಸ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಫ್ರೆಂಡು, ಇದು ಕಾದು ನೋಡಬೇಕು. ವೆರಿಫೈ ಇನ್ನೇನು ಸದ್ಯದಲ್ಲೇ ಹೋಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ನಾನು ಕೇಳಿದ್ದು ಒಂದು 3 days 4 days ಆಗಿತ್ತು. ಅಷ್ಟರೊಳಗೆ ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ. ಕಮೆಂಟಲ್ಲಿ ಜಾಸ್ತಿ ಬರೋದ್ರಿಂದ ನಿಮಗೆ ತಿಳಿಸ್ತಾ ಇರ್ತೀನಿ ಅಷ್ಟೇ. ಇನ್ನು ಕೆಲವು ಕಡೆ ಇನ್ನೇನು ಸಂದರ್ಭದಲ್ಲಿ ಒಟ್ಟಿನಲ್ಲಿ MLA ಕಡೆ ಇನ್ನು ಸದ್ಯದಲ್ಲೇ ಹೋಗುತ್ತೆ ಅಂತ ಮಾಹಿತಿ ಬರ್ತಾಯಿದೆ. ಇನ್ನು ಹೊಸದಾಗಿ ಅರ್ಜಿ ಪ್ರಾರಂಭ ಯಾವಾಗ ಅಂತ ತಿಳಿಸ್ತಾ ಇದ್ದಾರೆ. ನೋಡಿ, ಒಂದರಿಂದ ಒಂದು ಸರ್ಕಾರ ಏನೋ ಒಂದು ಕಾರ್ಯರೂಪ ತರ್ತಾ ಇದೆ. ಎಲೆಕ್ಷನ್ ಪರಿಶೀಲನೆ ಆಗಿರ್ಬೋದು, BBMPದು ಭಾಗ 5 ಮಾಡಿರೋದು, ಅದೇ ಥರ ಈಗ ಇತ್ತೀಚೆಗೆ ಮುಖ್ಯಮಂತ್ರಿ ಚೇಂಜಸ್, ಇದೆಲ್ಲ ಏನು ಅರ್ಜಿ ಪ್ರಾರಂಭ ಈ 2026-27ನೇ ಸಾಲಿನಲ್ಲಿ ಈಗ ಬಿಡಬೇಕಾಯ್ತು ಅವರು. ಅಂತಂದರೆ ನಿಮಗೆ ಮೇ, ಜೂನ್, ಜುಲೈಯಲ್ಲೇ ಬಿಡಬೇಕಾಯ್ತು. ಈ ಸದ್ಯಕ್ಕೆ ಅದು ಓಡಾಲಿಕ್ಕಿದ್ದಾರೆ. ನಿಮಗೆ ಗೊತ್ತಿದೆ ಏನು BBMP ಎಲೆಕ್ಷನ್ ಆಗಿರ್ಬೋದು, ಆಯ್ತಾ, ಮುಖ್ಯಮಂತ್ರಿದು ಇದಾಗಿದೆ. ಹಾಗಾಗಿ ಇದು ಬಿಟ್ಟಿಲ್ಲ. ಇನ್ನು ಸದ್ಯದಲ್ಲಿ ಎಲೆಕ್ಷನ್ ಹತ್ರ ಬರ್ತಾಯಿದೆ. BBMPದು ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ GBA ಏನು ಅಂತಾರಲ್ಲ, ಆ GBA ಎಲೆಕ್ಷನ್ ಬರೋದ್ರಿಂದ ಓಲ್ಡಲ್ಲಿ ಇಕ್ಕಿದ್ದಾರೆ ಅನಿಸ್ತದೆ. ಸದ್ಯ ಏನಾರ ಅಪ್ಲಿಕೇಶನ್ ಬಿಟ್ಟಾಗ ನಾನು 100% ನಿಮಗೆ ಮಾಹಿತಿ ಕೊಡ್ತೀನಿ. ಇದ್ರ ಬಗ್ಗೆ ಟೆನ್ಷನ್ ಬೇಡ. ಯಾಕೆಂದರೆ ಅದು ಮಾಹಿತಿ ತಾಂಡಿ ಇಮಿಡಿಯೇಟ್ಲಿ ನೀವು ಅರ್ಜಿ ಯಾವ ಥರ ಸಲ್ಲಿಸ್ಬೇಕು, ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೋದಾ ಅಥವಾ ಸೆಲ್ಫಲ್ಲಿ ಅರ್ಜಿ ಸಲ್ಲಿಸ್ಬೋದಾ, ಇವೆಲ್ಲ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೋದಾ, ಪ್ರತಿಯೊಂದು ನಿಮಗೆ ಮಾಹಿತಿ ಕೊಡ್ತೀನಿ. ಯಾಕೆಂದರೆ ಅಮೃತ ಮಹೋತ್ಸವ ಬಡವರಿಗೆ 5 ಲಕ್ಷ ಸಿಕ್ಕಿದ್ರೆ ಎಷ್ಟು ಬಗೆಯ ರೀತಿ ಅನ್ನೋದು ತುಂಬ ನಮ್ಗೆ ಗೊತ್ತು. ಎಷ್ಟೋ ಸಹಾಯ ಆಗುತ್ತೆ ಬಡವರಿಗೆ. 5 ಲಕ್ಷ ಸರ್ಕಾರದಿಂದ ಸಹಾಯಧನ ಸಿಕ್ಕಿದ್ರೆ ಅಂತಲೇ ನಾನು ತಿಳಿಸ್ತೀನಿ. ಫ್ರೆಂಡ್, ಅರ್ಜಿ ಏನಾರು ಕರೆದಾಗ 100% ನಿಮಗೆ ಇಮಿಡಿಯೇಟ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.